ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಹುಟ್ಟುಹಬ್ಬ. ಯುವ ರಾಜಕಾರಣಿಗಳನ್ನ ಬೆಳೆಸಬೇಕು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಹಾಸನಾಂಬೆ ದರ್ಶನಕ್ಕೆ ಆರಂಭಗೊಂಡ ವಿಧಿವಿಧಾನಗಳು. ಮೆರವಣಿಗೆ ಮೂಲಕ ದೇವಿ ಒಡವೆಗಳ ರವಾನೆ. ಭದ್ರತೆಯಿಂದ ದೇಗುಲ ಸೇರಿದ ಆಭರಣಗಳು. ಪಾಲಿಕೆ ಸಭೆಯಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ. ವಿವಿಧ ವಾರ್ಡ್ಗಳ ಸಮಸ್ಯೆಗಳ ಅನಾವರಣ. ಒತ್ತುವರಿ ಬಗ್ಗೆ ಗಮನ ಸೆಳೆದ ಸದಸ್ಯರು. ಉತ್ಸಾಹಿ ಯುವ ರಾಜಕಾರಣಿಗಳನ್ನು ಬೆಳೆಸೋದು ಈ ಕ್ಷೇತ್ರದ ಜನತೆಯ ಆಶೀರ್ವಾದವಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ನಡೆದ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದಂತಹ ಆರೋಗ್ಯ ಮೇಳ ಅಂಗಾಂಗಗಳ ದಾನ ಶಿಬಿರದಲ್ಲಿ ಮಾತನಾಡಿ, ಉತ್ಸಾಹಿ ಯುವ ರಾಜಕಾರಣಿಗಳನ್ನು ಬೆಳೆಸೋದು ಈ ಕ್ಷೇತ್ರದ ಜನತೆಯ ಆಶೀರ್ವಾದವಾಗಿದೆ. ಏಕೆಂದರೆ ರಾಜಕಾರಣಿಗಳು ತಾವು ಏನು ಮಾಡಿಕೊಳ್ಳುತ್ತೇವೆ ಎನ್ನುವುದು ದೊಡ್ಡತನವಲ್ಲ, ಕ್ಷೇತ್ರದ ಜನತೆಗೆ ಏನು ಮಾಡುತ್ತೇವೆ ಎಂಬುದು ಆ ಕ್ಷೇತ್ರದ ಜನತೆ ನೋಡುತ್ತಿದ್ದಾರೆ. ಇವುಗಳನ್ನೆಲ್ಲ ಮನಗಂಡು ರಾಜಕಾರಣಿಗಳು ಕೆಲಸ ಮಾಡೋ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ. ಇಂತಹ ಉತ್ಸಾಹಿ ರಾಜಕಾರಣಿಗಳನ್ನ ಈ ಕ್ಷೇತ್ರದ ಜನ ಬೆಳೆಸಿ ಹರಸಿ. ಇದರಿಂದ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗುತ್ತದೆ. ಬರೀ ರಾಜಕೀಯದಲ್ಲಿ ತೊಡಗೋದು ದೊಡ್ಡದಲ್ಲ. ಸಾರ್ವಜನಿಕರಿಗೆ ಸ್ಪಂದಿಸುವುದೇ ಒಬ್ಬ ನಿಷ್ಠಾವಂತ ರಾಜಕಾರಣಿಯ ಕರ್ತವ್ಯವಾಗಿದೆ. ನಿಷ್ಠಾವಂತ ರಾಜಕಾರಣಿಗಳನ್ನ ಈ ಕ್ಷೇತ್ರದ ಜನತೆ ಎಂದಿಗೂ ಕೂಡ ಕೈಬಿಡುವ ಕೆಲಸ ಮಾಡಬಾರದು. ಇದರಿಂದ ಕ್ಷೇತ್ರದ ಬಹಳಷ್ಟು ಕೆಲಸಗಳು ಹಿಂದುಳಿಯುತ್ತವೆ. ಅದೇ ರೀತಿ ತಿಳಿದುಕೊಳ್ಳೋದಾದ್ರೆ, ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಕ್ಷೇತ್ರದ ಕೆಲಸಕ್ಕಾಗಿ ಎಲ್ಲಾ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಸಹಕಾರದಲ್ಲಿ ತೊಡಗಿರುತ್ತಾರೆ. ಅದೇ ರೀತಿ ಉತ್ಸಾಹಿ ಕೆಲಸಗಳನ್ನ ಕ್ಷೇತ್ರದಲ್ಲಿ ಮಾಡುತ್ತಾ ಬಂದಿದ್ದಾರೆ. ಆದ ಕಾರಣ ಕ್ಷೇತ್ರದ ಜನತೆ ಇಂತಹ ಅಭ್ಯರ್ಥಿಗಳನ್ನ ಎಂದಿಗೂ ಸೋಲಿನ ಊಟವನ್ನು ಉಣಬಡಿಸದೆ ಗೆಲುವಿನ ಊಟಕ್ಕೆ ಸಹಕಾರ ನೀಡೋದು ಉತ್ತಮವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ 100ಕ್ಕೂ ಅಧಿಕ ಜನ ತಮ್ಮ ಅಂಗಾಂಗಗಳನ್ನು ಶ್ರೀ ಆದಿಚುಂಚನಗಿರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ ದಾನ ಮಾಡೋದಾಗಿ ನೋಂದಣಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಹಾಸನದ ಶಾಖಾಮಠದ ಶ್ರೀ ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿ ಶಂಭುನಾಥ ಸ್ವಾಮೀಜಿ, ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ, ಕಾಂಗ್ರೆಸ್ ಮುಖಂಡರಾದ ಅಣತಿ ಆನಂದ್, ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ಎಚ್ಕೆ ಮಹೇಶ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಪ್ರತಿ ವರ್ಷ ಭಕ್ತರ ಸಮುದ್ರದಂತೆ ಜನಸಾಗರವನ್ನು ಸೆಳೆಯೋ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಅಕ್ಟೋಬರ್ 9ರಿಂದ 23ರವರೆಗೂ ಅದ್ದೂರಿಯಾಗಿ ನಡೆಯಲಿದೆ. ದೇವಾಲಯದ ತಯಾರಿಗಳು ಭಕ್ತಿ ಮತ್ತು ಸಂಪ್ರದಾಯದ ವಾತಾವರಣದಲ್ಲಿ ಆರಂಭಗೊಂಡಿದ್ದು, ಸೋಮವಾರ ದೇವಿಯ ಒಡವೆಗಳ ಭದ್ರತೆ ಮೂಲಕ ಮೆರವಣಿಗೆ ನೆರವೇರಿ ದೇವಾಲಯ ಸೇರಿತು. ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಜಿಲ್ಲಾ ಖಜಾನೆಯಿಂದ ದೇವಿಯ ಅಮೂಲ್ಯ ಆಭರಣಗಳನ್ನು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯೊಂದಿಗೆ ದೇವಾಲಯಕ್ಕೆ ಸಾಗಿಸಲಾಯಿತು. ಕಾರ್ಯಕ್ರಮದ ಮೊದಲು ಹಾಸನ ತಹಸೀಲ್ದಾರ್ ಗೀತಾರವರು ಖಜಾನೆಯಲ್ಲಿ ಸಂಗ್ರಹಿಸಲಾಗಿದ್ದ ಒಡವೆಗಳಿದ್ದ ಪೆಟ್ಟಿಗೆಗೆ ಪೂಜೆ ಸಲ್ಲಿಸಿದರು. ನಂತರ ಮಂಗಳವಾದ್ಯದ ನಾದದ ನಡುವೆ ಸಂಪ್ರದಾಯದಂತೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಪ್ರಾರಂಭವಾಯಿತು. ಅರ್ಚಕರು ಮತ್ತು ದೇವಾಲಯದ ಸಿಬ್ಬಂದಿಯವರಿಂದ ಹಾಸನಾಂಬ ದೇವಿ ಒಡವೆಗಳನ್ನು ಪರಂಪರೆಯ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಕೊಂಡೊಯ್ಯಲಾಯಿತು. ಹಾಸನಾಂಬ ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜ್ ಅವರ ನೇತೃತ್ವದಲ್ಲಿ ಪೂರ್ಣ ವಿಧಾನದೊಂದಿಗೆ ದೇವಿ ಆಭರಣಗಳನ್ನು ದೇವಾಲಯದ ಗರ್ಭಗುಡಿಗೆ ರವಾನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯ ಪ್ರದೇಶದಲ್ಲಿ ಭಕ್ತರ ಉಪಸ್ಥಿತಿ ಗಮನಾರ್ಹವಾಗಿದ್ದು, ದೇವಿಯ ಒಡವೆ ಮೆರವಣಿಗೆಗೆ ಸಾಕ್ಷಿಯಾಗಲು ಸ್ಥಳೀಯರು ಮತ್ತು ಭಕ್ತಾದಿಗಳು ಗುಂಪುಗೂಡಿದ್ರು. ನಗರ ಪೊಲೀಸ್ ಇಲಾಖೆಯು ಶಿಸ್ತುಬದ್ಧ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಮೆರವಣಿಗೆ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟಾಗದಂತೆ ನೋಡಿಕೊಂಡಿತು. ಅಕ್ಟೋಬರ್ 9 ಗುರುವಾರದಂದು ಬಹು ನಿರೀಕ್ಷಿತ ಕ್ಷಣ ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲು ತೆರೆಯಲಿದೆ. ಪ್ರತಿ ವರ್ಷದಂತೆ ಹಾಸನಾಂಬ ದರ್ಶನಕ್ಕಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಜಾತ್ರಾ ಅವಧಿಯಲ್ಲಿ ಭದ್ರತಾ ಕ್ರಮ, ಸಾರಿಗೆ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು ಮತ್ತು ವೈದ್ಯಕೀಯ ಸೌಲಭ್ಯ ಸೇರಿದಂತೆ ಅನೇಕ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಹಮ್ಮಿಕೊಂಡಿದೆ. ಹಾಸನಾಂಬ ಜಾತ್ರೆ ಆರಂಭದ ಮುನ್ನ ದೇವಿ ಒಡವೆಗಳ ಮೆರವಣಿಗೆ ನೆರವೇರಿದೆ. ಹಾಸನಾಂಬೆ ಬಾಗಿಲು ತೆರೆಯಲು ಇನ್ನೆರಡು ದಿನ ಇರುವಂತೆ ಈಗ ನಗರ ಎಲ್ಲಾ ಶೃಂಗಾರಗೊಳ್ಳುತ್ತಿದೆ. HCN ನ್ಯೂಸ್, ಹಾಸನ್. ಈ ದಿನ ಹಾಸನಾಂಬ ತಾಯಿಯ ದರ್ಶನ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವೇನು ತಾಯಿಯ ಆಭರಣಗಳನ್ನ ಜಿಲ್ಲಾ ಖಜಾನೆಯಲ್ಲಿ ಇರಿಸಿದ್ವಿ, ಅದನ್ನು ತಾಲೂಕು ಆಡಳಿತದ ವತಿಯಿಂದ ಶಾಸ್ತ್ರೋಕ್ತವಾಗಿ ತೆಗೆದುಕೊಂಡು ಬಂದು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಪೂಜೆ ಸಲ್ಲಿಸಿದ್ದೀವಿ. ಹಾಸನಾಂಬ ತಾಯಿಯ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಚಾಲನೆಯನ್ನು ಪಡೆದಿದೆ. ಈ ದಿನ ಎಲ್ಲರಿಗೂ ಹಾಸನಾಂಬ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು, ಅದನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಮತ್ತು ಎಲ್ಲಾ ಸದಸ್ಯರ ವಾರ್ಡ್ಗಳಿಗೆ ಕಾಮಗಾರಿಗಳನ್ನು ಶೀಘ್ರದಲ್ಲೇ ಟೆಂಡರ್ ಕರೆಯುವ ಮೂಲಕ ಕೆಲಸ ಆರಂಭಿಸಲಾಗುವುದೆಂದು ಮಹಾಪೌರ ಗಿರೀಶ್ ಚನ್ನವೀರಪ್ಪ ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆಯ ಕುವೆಂಪು ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸದಸ್ಯರು ಕುಡಿಯುವ ನೀರು, ವಿದ್ಯುತ್ ಚರಂಡಿ, ಯುಜಿಡಿ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ಅವುಗಳನ್ನು ಹಂತ ಹಂತವಾಗಿ ಶೀಘ್ರದಲ್ಲೇ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಮತ್ತು ಅಧಿಕಾರಿಗಳು ಕೂಡ ಸದಸ್ಯರು ಹೇಳಿದಂತಹ ಕೆಲಸವನ್ನು ತಕ್ಷಣವೇ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು.
ಸಭೆ ಆರಂಭವಾಗುತ್ತಿದ್ದಂತೆ ಸದಸ್ಯ ಯೋಗೇಂದ್ರ ಬಾಬು ಮಾತನಾಡಿ, ನಾನು ಪ್ರತಿ ವರ್ಷ ಸಭೆಯಲ್ಲಿ ಕೂಡ ಮಲೆನಾಡು ಕಾಲೇಜಿನ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೇನೆ, ಆದರೆ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡುತ್ತಿಲ್ಲ ಎಂದು ಹೇಳಿದರು. ಇದಕ್ಕುತ್ತರಿಸಿದ ಮಹಾಪೌರರು, ನಾನು ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ನೋಟಿಸ್ ನೀಡಿ ಕಾಲೇಜಿನ ಜಾಗವನ್ನು ಸರ್ವೆ ಮಾಡಲಾಗಿದೆ, ಅದಕ್ಕೆ ಸಂಬಂಧಿಸಿದಂತೆ ತೆರಿಗೆ ಕೂಡ ಕಟ್ಟುವಂತೆ ಸೂಚನೆ ನೀಡಲಾಗಿದೆ ಎಂದರು. ಅಲ್ಲದೆ ನಮ್ಮ ಮಹಾನಗರ ಪಾಲಿಕೆಗೆ 1.37 ಎಕರೆ ಜಾಗ ನಮ್ಮ ವ್ಯಾಪ್ತಿಗೆ ಬರುವುದರಿಂದ ತಕ್ಷಣವೇ ಅದಕ್ಕೆ ಬೇಲಿ ಹಾಕುವ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಹಲವು ದಿನಗಳಿಂದ ಇರುವ ಈ ಸಮಸ್ಯೆಯನ್ನ ತಾರ್ಕಿಕ ಅಂತ್ಯ ಕಾಣುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಯೋಗೇಂದ್ರ ಬಾಬು ಮಾತನಾಡಿ, ಜಾಹೀರಾತು ನಾಮಫಲಕ ಹಾಕುವ ಬಗ್ಗೆ ಕಳೆದ ಬಾರಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ, ಅದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದರು. ಈಗಾಗಲೇ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಲಾಗಿದೆ. ನಮ್ಮ ಕಚೇರಿಯಲ್ಲಿ ಕಡತ ನಾಪತ್ತೆಯಾಗಿದೆ. ಗುತ್ತಿಗೆದಾರನ ಹತ್ತಿರ ಇರುವಂತಹ ಕಡತವನ್ನು ತರಿಸಿಕೊಂಡು ಅದರಲ್ಲಿ ಎಷ್ಟು ವರ್ಷಕ್ಕೆ ಮಾಡಿಕೊಡಲಾಗಿದೆ ಎಂಬುದನ್ನು ಪರಿಶೀಲಿಸಿ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಅನಧಿಕೃತವಾಗಿ ಇತ್ತೀಚೆಗಾಗಿರುವಂತಹ ಜಾಹೀರಾತು ಫಲಕವನ್ನು ತೆರವು ಮಾಡಲಾಗುವುದು ಎಂದರು. ಮತ್ತೋರ್ವ ಸದಸ್ಯ ಚಂದ್ರು ಮಾತನಾಡಿ, ಹಾಸನಾಂಬ ಜಾತ್ರಾ ಉತ್ಸವ ಹಿನ್ನೆಲೆ ಅಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಮತ್ತು ಗುತ್ತಿಗೆದಾರರು ಸ್ಥಳೀಯ ನಿವಾಸಿಗಳು ಮತ್ತು ವರ್ತಕರಿಗೆ ಸಾಕಷ್ಟು ತೊಂದರೆ ಉಂಟು ಮಾಡುತ್ತಿದ್ದಾರೆ. ನಾವು ಇಲ್ಲಿ ಬ್ಯಾರಿಕೇಡ್ ಹಾಕ್ತೇವೆ, ಬೇಕಾದರೆ ನೀವು ಮನೆ ಖಾಲಿ ಮಾಡಿಕೊಂಡು ಹೋಗಿ ಎಂದು ಸ್ಥಳೀಯ ನಿವಾಸಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ಬ್ಯಾರಿಕೇಡ್ ಹಾಕುವಾಗ ನಿವಾಸಿಗಳಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಅಲ್ಲಿನ ನಿವಾಸಿಗಳನ್ನು ಒಪ್ಪಿಸುತ್ತೇವೆ, ನಮಗೆ ಸೂಕ್ತ ಪರಿಹಾರ ನೀಡಿದ್ರೆ ಮನೆಯನ್ನೇ ಖಾಲಿ ಮಾಡಿಕೊಂಡು ಹೋಗ್ತೇವೆ. ಈ ರೀತಿ ಹಿಂಸೆ ಕೊಡೋದು ಬೇಡ ಎಂದು ತಕ್ಷಣವೇ ಇದರ ಬಗ್ಗೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. ಇದಕ್ಕುತ್ತರಿಸಿದ ಮಹಾಪೌರರು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಿವಾಸಿಗಳಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈ ಸಂಬಂಧ ಜಿಲ್ಲಾಡಳಿತದೊಂದಿಗೆ ಮಾತನಾಡುತ್ತೇನೆ ಎಂದರು. ಸದಸ್ಯ ನವೀನ್ ನಾಗರಾಜ್ ಮಾತನಾಡಿ, ನನ್ನ ವಾರ್ಡ್ನಲ್ಲಿ ಯುಜಿಡಿ ಸಮಸ್ಯೆ ಇದ್ದು ಕುಡಿಯುವ ನೀರು ಬೋರ್ವೆಲ್ ಸಮಸ್ಯೆಗಳಿದ್ದು ಅದನ್ನು ತಕ್ಷಣವೇ ಬಗೆಹರಿಸಿಕೊಡಬೇಕು ಮತ್ತು ಕಾಮಗಾರಿ ಟೆಂಡರ್ ಮಾಡದೆ ಸಾಕಷ್ಟು ತೊಂದರೆಯಾಗುತ್ತಿದೆ, ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂಬಂಧ ಮಾತನಾಡಿದ ಮಹಾಪೌರರು ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಮತ್ತೋರ್ವ ಸದಸ್ಯ ಚಂದ್ರೇಗೌಡ ಮಾತನಾಡಿ, ಹಾಸನಾಂಬ ಉತ್ಸವದ ಸಂದರ್ಭ ನಗರದಾದ್ಯಂತ ಲೈಟಿಂಗ್ ವ್ಯವಸ್ಥೆ ಹಾಕಲಾಗುತ್ತಿದೆ, ಆದರೆ ತಣ್ಣೀರು ಹಳ್ಳಕ್ಕೆ ಸರಿಯಾದ ರೀತಿ ವ್ಯವಸ್ಥೆ ಮಾಡಿಲ್ಲ. ಈ ಹಿನ್ನೆಲೆ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು. ಇನ್ನು ಹಲವು ಸದಸ್ಯರು ಕುಡಿಯುವ ನೀರು, ವಿದ್ಯುತ್ ಮತ್ತು ರಸ್ತೆ ಸೇರಿದಂತೆ ಚರಂಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಉಪ ಮಹಾಪೌರರಾದ ಹೇಮಲತಾ ಕಮಲ್ ಕುಮಾರ್, ಆಯುಕ್ತ ಕೃಷ್ಣಮೂರ್ತಿ ಸೇರಿದಂತೆ ಅಧಿಕಾರಿಗಳು ಮತ್ತು ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಏನವರು ಟ್ಯಾಕ್ಸ್ ಕಟ್ತಾ ಇದ್ರು, ಟ್ಯಾಕ್ಸ್ 23-24 ಸಾಲಿವರೆಗೂ ಅಪ್ಡೇಟ್ ಇದೆ. ಅವರು ಏನು ಕೋರ್ಟಿಂದ ಆದೇಶ ಆಗಿದೆ, ಅದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಏನು ಅದು ಕೋರ್ಟಿನ ಆದೇಶ ಏನಿದೆ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು 25%, 30%, ಈಗ 35%. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಫರ್ನಿಚರ್ ಎಕ್ಸ್ಪೋ 2025 ದೀಪಾವಳಿಯ ಪ್ರಯುಕ್ತ ಅತಿ ದೊಡ್ಡ ಸೇಲ್. ಆಯ್ದ ಫರ್ನಿಚರ್ಗಳ ಮೇಲೆ ಪಡೆಯಿರಿ ಅಪ್ ಟು 70% ರಿಯಾಯಿತಿ. ಈ ಅವಕಾಶ ಇದೇ ಅಕ್ಟೋಬರ್ 4ರಿಂದ 8ರವರೆಗೂ ಮಾತ್ರ. ಭೇಟಿ ಕೊಡಿ ಫರ್ನಿಚರ್ ಎಕ್ಸ್ಪೋ 2025. ಸ್ಥಳ ಆರ್ಯ ಮ್ಯಾನ್ಷನ್, V1 ಹೋಟೆಲ್, RG ಪ್ಯಾಲೇಸ್, ಕೆ ಹೊಸ್ಕೊಪ್ಲು, KMF ಹತ್ತಿರ, HN ಪುರ ರಸ್ತೆ, ಹಾಸನ. ಫೋನ್ ನಂಬರ್ 6360877145. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ತಾಲೂಕು ಕನಕ ನೌಕರರ ಸಂಘ ಮತ್ತು ತಾಲೂಕು ಕುರುಬರ ಸಂಘದ ವತಿಯಿಂದ ಕುರುಬ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರಾಮನಾಥಪುರದ ಕನಕ ಭವನದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿಯಾದ ಮುತ್ತಿಗೆ ರಮೇಶ್ ಅವರು ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕುರುಬ ಮತದಾರರಿದ್ರೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಇದ್ದೇವೆ. ಇಂದು ಕೂಡ ನಮ್ಮ ಸಮಾಜದ ಮಕ್ಕಳು SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಿರುವುದು ತುಂಬಾ ಸಂತೋಷದಾಯಕವಾಗಿದೆ ಮತ್ತು ಅದರಲ್ಲಿ ಈ ಬಾರಿ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವುದು ನಮ್ಮ ಸಮಾಜದ ವಿದ್ಯಾರ್ಥಿನಿ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರಂತೆ ನಾವು ಕೂಡ ಉತ್ತಮ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನೌಕರರ ಸಂಘದ ಖಜಾಂಚಿ ಮೊಗಣ್ಣ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗುತ್ತಿರುವುದು ಸಂತೋಷದಾಯಕವಾಗಿದೆ. ಮುಂದೆ ಕೂಡ ಶ್ರದ್ಧೆಯನ್ನ ವಹಿಸಿ ನಿಮ್ಮ ಗುರಿಯನ್ನ ತಲುಪಬೇಕು, ಆಗ ನಮ್ಮ ಸಮಾಜಕ್ಕೆ ಹೆಮ್ಮೆ ಬರುತ್ತದೆ ಎಂದರು.
ಪತ್ರಕರ್ತ ಸಂಘದ ಶಂಕರ್ ಮಾತನಾಡಿ, ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಮೊದಲನೇ ಸ್ಥಾನ ತಂದ ವಿದ್ಯಾರ್ಥಿನಿ ವರ್ಷಿತಾಳನ್ನ ಅಭಿನಂದಿಸಿದ್ರು ಮತ್ತು ಯಾವುದಕ್ಕೂ ಅಂಜಿಕೆ ಇಲ್ಲದೆ ಆತ್ಮಸ್ಥೈರ್ಯ ಇರಬೇಕು ಮತ್ತು ತಂದೆ ತಾಯಿ ಗುರು ಹಿರಿಯರನ್ನ ಗೌರವಿಸುವ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಬೆಳೆಸಿಕೊಳ್ಳಬೇಕು. ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಒಂದು ಗ್ರಂಥಾಲಯವನ್ನ ತೆರೆಯಬೇಕು. ಅದಕ್ಕೆ ನಮ್ಮಗಳೆಲ್ಲ ಸಹಕಾರ ಇರುತ್ತದೆ ಎಂದು ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನಕ ನೌಕರರ ಸಂಘದ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ನಮ್ಮ ಸಮಾಜದ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಮಾಡಲು ಕಠಿಣ ಪರಿಶ್ರಮದೊಂದಿಗೆ ಸಾಗಬೇಕು ಮತ್ತು ನಮ್ಮ ಮುಂದಿರುವ ಕೆಲವು ಮಹನೀಯರುಗಳ ಆದರ್ಶವನ್ನ ಬೆಳೆಸಿಕೊಂಡು ನಿಮ್ಮ ಗುರಿಯನ್ನ ತಲುಪಬೇಕು ಎಂದರು. ಈ ವೇಳೆ ಕರವೇ ರಾಜೇಶ್, ಕರವೇ ಪುಟ್ಟರಾಜು, ಆಹಾರ ಇಲಾಖೆ ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಸ್ವಾಗತ ಕೆಜೆ ಮೊಗಣ್ಣ ಅವರು, ನಿರೂಪಣೆ ಕೃಷ್ಣ ಅವರು ನೆರವೇರಿಸಿದರು. HCN ನ್ಯೂಸ್ ಅರ್ಕಲ್ಗೂಡು. ವಿದ್ಯಾವಂತರಾಗಿ ವಿದ್ಯೆಯನ್ನ ಕಲಿಯುವ ವಿಚಾರವನ್ನು ನಿಮಗೆ ಎಲ್ಲರೂ ಬಹುತೇಕ ನನಗೆ ಅನಿಸ್ತದೆ ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಇವತ್ತು ಸನ್ಮಾನಕ್ಕೆ ಭಾಗಿಯಾಗಿರುವಂಥ ಮಕ್ಕಳ ಸಂಖ್ಯೆಯನ್ನು ಮತ್ತು ಅವರ ಅಂಕಗಳನ್ನು ನೋಡಿದ್ರೆ ಬಹುತೇಕ ನಾವು ಓದು ಅನ್ನುವ ಮಾತನ್ನು ಬಿಟ್ಟು ಸಂಸ್ಕಾರವಂತರಾಗಿ ಎನ್ನುವ ಮಾತನ್ನ ಹೇಳಬೇಕು ಅಂತ ನಾನು ಭಾವಿಸ್ತೇನೆ. ಮತ್ತೆ ಯಾಕೆ ಮಾತನ್ನ ಹೇಳ್ತೀನಿ ಅಂತಂದರೆ, ನೀವೆಲ್ಲರ ಅಂಕವನ್ನು ನಾನು ನೋಡ್ತಾ ಹೋಗ್ತೀನಿ. PUCನಲ್ಲಿ 16 ಜನ ಪಾಲ್ಗೊಂಡಿದ್ದೀರಿ, SSLCನಲ್ಲಿ 15 ಜನ ಇದ್ದೀರಿ, DEನಲ್ಲಿ 15 ಜನ ಇದ್ದೀರಿ. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಹಾಸನದ ಆರ್ಯ ಮ್ಯಾನ್ಷನ್ V1 ಹೋಟೆಲ್ನಲ್ಲಿ ಅತಿ ದೊಡ್ಡ ದೀಪಾವಳಿ ಫರ್ನಿಚರ್ ಸೇಲ್ ಆಯೋಜಿಸಲಾಗಿದೆ. ಹಾಸನ ನಗರದ ಹೊಳೆನರಸೀಪುರ ರಸ್ತೆಯಲ್ಲಿ ಕೆಎಂಎಫ್ ಹತ್ತಿರದ ಹೊಸಕೊಪ್ಲು ಗ್ರಾಮದ RG ಪ್ಯಾಲೇಸ್ ಬಳಿ ಇರುವ ಆರ್ಯ ಮ್ಯಾನ್ಷನ್ V1 ಹೋಟೆಲ್ನಲ್ಲಿ ಫರ್ನಿಚರ್ ಎಕ್ಸ್ಪೋ 2025 ಪ್ರಾರಂಭಿಸಲಾಗಿದೆ. ಹಾಸನ ನಗರದಲ್ಲಿ ಅತಿ ದೊಡ್ಡ ಫರ್ನಿಚರ್ ಎಕ್ಸ್ಪೋ ಇನ್ನು ಕೇವಲ 2 ದಿನಗಳು ಮಾತ್ರ ಆಯೋಜಿಸಲಾಗಿದ್ದು, ಈ ಎಕ್ಸ್ಪೋದಲ್ಲಿ 70% ರಿಯಾಯಿತಿ ದೊರಕಲಿದೆ. ಇದರಲ್ಲಿ ಎಲ್ಲಾ ವಿವಿಧ ಮಾದರಿಯ ಎಲ್ಲಾ ರೀತಿಯ ಫರ್ನಿಚರ್ಗಳು ಲಭ್ಯವಿದ್ದು, ಸೋಫಾ ಸೆಟ್ಗಳು, ದಿವಾನ್ ಸೆಟ್ಗಳು, ಕಾಟ್ಗಳು ಮತ್ತು ಹ್ಯಾಂಗಿಂಗ್ ಸೋಫಾಗಳು ಹಾಗೂ ಡೈನಿಂಗ್ ಸೆಟ್ಗಳು ಒಂದೇ ಸೂರಿನಡಿ ಲಭ್ಯವಿದೆ. ಇದರಲ್ಲಿ ವಿಶೇಷ ರಿಯಾಯಿತಿಯ ಫರ್ನಿಚರ್ಗಳು ಲಭ್ಯವಿದ್ದು, ಹಾಸನ ನಗರದ ಜನತೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯೋಜಕರು ಕೋರಿದ್ದಾರೆ. HCN ನ್ಯೂಸ್ ಹಾಸನ್. ಇದೆಲ್ಲ ಪ್ರೀಮಿಯಂ ಮಾಡೆಲ್ಸ್ ಇದೆ. ಬೆಲ್ಮಾರ್ ಅಂತ ಬ್ರ್ಯಾಂಡ್ ಅಂತ ಬಂದಿದೆ. ಬ್ಲೂ ಡೆಕರ್ ಅಂತ ಬೆಂಗಳೂರಲ್ಲಿ ಫಸ್ಟ್ ಸಿಗ್ತದ್ದು. ತಿರ್ಗಾ ನಾವು ಇಲ್ಲಿಂದ ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರಿಂದ ಹಸನ್ಗೆ ಬಂದಿದ್ದೀನಿ. ಮುಂಚೆನೂ ಹಾಕಿದ್ದೀನಿ ಎಕ್ಸಿಬಿಷನು, ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಈ ಸಲನೂ ಹಾಕಿದ್ದೀನಿ. ತಿರ್ಗಾ ಇದೆಲ್ಲ ಐಟಮ್ಸ್ ಎಲ್ಲ ಪ್ರೀಮಿಯಂ ನೋಡ್ಬೋದು, ಎಲ್ಲ ಕ್ಲಿಯರಿಟಿ ನೋಡ್ಬೋದು ನೀವು. ಫಿನಿಶಿಂಗು, ಕ್ವಾಲಿಟೀಸು, ವುಡನ್ದು, ಫ್ಯಾಬ್ರಿಕ್ ಎಲ್ಲ ಇದೆ. ಲೆಕ್ಚರ್ ಇದೆ ನಿಮಗೆ. ಲೆದರ್ ಇಟ್ ಸೋಫಾ ಇದೆ, ವುಡನ್ ಸೋಫಾ ಇದೆ, ಟರ್ಕಿ ಮೋಲ್ಡ್ ಫ್ಯಾಬ್ರಿಕ್ಸ್ ಇದೆ. ಎಲ್ಲ ಕಸ್ಟಮೈಸ್ ಬೇಕಾದ್ರೆ ಮಾಡ್ಕೊಡೋಣ. ನಿಮ್ಮ ಮನೆಗೆ ಯಾವ ಥರ ಬೇಕಾದ್ರೆ ಅದು ಮಾಡ್ಕೊಡೋಣ ನಿಮಗೆ. ಎಲ್ಲ ಕಸ್ಟಮೈಸ್ ಸಿಗುತ್ತೆ. ಡೈನಿಂಗ್ ಟೇಬಲ್ ಮಾರ್ಬಲ್ದು ಇದೆ, ವುಡನ್ದು ಇದೆ, ಪ್ರೀಮಿಯಂ ವುಡನ್ ಬರುತ್ತೆ ನಿಮಗೆ. ಎಲ್ಲ ಐಟಮ್ನಲ್ಲಿ ಕಸ್ಟಮೈಸ್ ಇದೆ ನಿಮಗೆ. ಯಾವ ಥರ ರೀತಿ ಬೇಕಂದ್ರೆ ನಾವು ಮನೆಗೆ ಬರ್ತೀನಿ, ಮೆಜರ್ಮೆಂಟ್ ಮಾಡ್ತೀನಿ. ಯಾವ ಥರ ನಿಮ್ಗೆ ಹೇಳ್ತೀರಾ ಆ ಥರ ಮಾಡ್ಕೊಡೋಣ. ಅದು ನಮ್ಮ ಹತ್ರ ಪ್ರೀಮಿಯಂ ಕ್ವಾಲಿಟಿ ಸೋಫಾಸ್ ಇದೆ, ಆ್ಯಂಡ್ ಟೀಕ್ವುಡ್ಡು, ರೋಸ್ವುಡ್ಡು, ಕೇರಳ ಸ್ಟೈಲ್ ಫರ್ನಿಚರ್ಸ್ ಇದೆ. ಆ್ಯಂಡ್ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡಿಕೊಡ್ತೀನಿ. ಆ್ಯಂಡ್ ನೀವು ಲಾಂಚ್ ಮಾಡಿದ್ದೀವಿ ಬ್ಲೂ ಡೆಕರ್ ಬ್ರ್ಯಾಂಡಿಂದ, ಈಗ ಬೆಲ್ಮೋರಾ ಬ್ರ್ಯಾಂಡ್ ಅಂತ. ಪ್ರೀಮಿಯಂ ಸೋಫಾಸ್ ಇದೆ. ನೀವು ಒಂದು ಸತಿ ವಿಸಿಟ್ ಕೊಡಿ. ನಿಮ್ಗೆ ಯಾವ ಥರ ಬೇಕು ಆ ಥರ ನಾವು ಒಳ್ಳೆ ಕ್ವಾಲಿಟಿ ನಿಮ್ಗೆ ಕೊಡ್ತೀವಿ. ಈಗ ಸೋಫಾ ಅಂದ ತಕ್ಷಣ ಜನಕ್ಕೆ ರೆಡಿಮೇಡ್ ಸೋಫಾ ಇದು ಯೂಸ್ ಆಗುತ್ತಾ, ಜಾಸ್ತಿ ಬಳಕೆ ಬರುತ್ತಾ ಅಂತ ಎಲ್ಲ ಪ್ರೀಮಿಯಂ ಸೋಫಾ ಇರೋದ್ರಿಂದ ಡ್ಯೂರೋಫ್ಲೆಕ್ಸ್ ಫಾರ್ಮು ಆ್ಯಂಡ್ ಟರ್ಕಿಶ್ ಫ್ಯಾಬ್ರಿಕ್ಕು, ಡಿ ಡೆಕೋರ್ ಫ್ಯಾಬ್ರಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಸರ್. ಕ್ವಾಲಿಟಿ ಇದೆ, 100% ಕ್ವಾಲಿಟಿ ಇದೆ. ಆ್ಯಂಡ್ 5 years ವ್ಯಾರಂಟಿ ಇದೆ. ಬಂದು ಒಂದು ಸತಿ ವಿಸಿಟ್ ಕೊಡಿ ಸರ್. ನಿಮ್ಗೆ ಯಾವ ಥರ ಬೇಕೋ ಕಸ್ಟಮೈಸ್ ಇದೆ. ನಿಮ್ಮ ಮನೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇಲ್ಲ, ಒಳ್ಳೆ ಮೆಟೀರಿಯಲ್ ಇದೆ ಆ್ಯಂಡ್ ಒಳ್ಳೆ ಸ್ಟೈಲಿಶ್ ಆಗಿದೆ. ಎಲ್ ಶೇಪಿನ ಸೋಫಾಗಳಿದ್ದಾವೆ. ಆ್ಯಂಡ್ ತೂಗು ಎಲ್ಲ ನೋಡಲಿಕ್ಕೆ ಅಂತ ಬಂದಿದ್ವು, ಆಲ್ರೆಡಿ ಸೇಲ್ ಆಗೋಗಿದೆ. ನಾವು ಅದಕ್ಕೋಸ್ಕರ ಅಂತಲೇ ಬಂದವು. ಆ್ಯಂಡ್ ಮಲ್ಟಿಪಲ್ ಕಲೆಕ್ಷನ್ಸ್ ಇದೆ. ಡೈನಿಂಗ್ ಟೇಬಲ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಸನದ ಜನತೆಗೆ ಒಂದು ಆಪರ್ಚುನಿಟಿ, ಬಂದು ನೋಡಿ ತಗೊಳ್ಳಿ. ಒಳ್ಳೆ ಮೆಟೀರಿಯಲ್ಗಳಿದೆ, ಒಳ್ಳೆ ಲೆದರ್ ಇದೆ. ತುಂಬ ಚೆನ್ನಾಗಿದೆ ಸರ್, ಇಷ್ಟ ಆಯಿತು. ಇಷ್ಟ ಆಗಿದ್ದು ಒಂದು ಸೋಫಾ ಸೆಟ್ಸ್ದು ಚೆನ್ನಾಗಿದೆ, ಅದು ಯೂಸ್ ಮಾಡ್ಬೋದು ಎಲ್ಲರೂ. ಮತ್ತು ಮಸಾಜು, ಇದು ಬಾಡಿ ಮಸಾಜು ದೊಡ್ಡಂತ ಹಿರಿಯವರಿಗಂತೂ ಅದು ತುಂಬ ಚೆನ್ನಾಗಿದೆ. ಹಾಗಾಗಿ ಅದನ್ನು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಆದರೆ ಇದು ಚೆನ್ನಾಗಿದೆ. ಫುಟ್ ಮಸಾಜು, ಬಾಡಿ ಮಸಾಜ್ ಎಲ್ಲ ಅದೊಂದು ಇಷ್ಟ ಆಯಿತು. ಅದು ಕಾಟ್ ಒಂದು ವೆರೈಟಿ ಸೋಫಾಗಳಿದೆ. ಏನೇನು ನೋಡಿದ್ರೆ ಇಲ್ಲ, ತುಂಬ ಚೆನ್ನಾಗಿದೆ. ವೆರೈಟಿನಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮೇನ್ ಕ್ವಾಲಿಟಿ ಇದೆ. ನಾವು ಸುಮ್ಮನೆ ನೋಡೋಣ ಅಂತ ಬಂದು ನೋಡಿದ ಮೇಲೆ ಖುಷಿ ಆಯಿತು. ಇಲ್ಲಿ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ. ಏನೇನು ಇಷ್ಟ ಆಯಿತು ಮೇಡಮ್? ತುಂಬ ವೆರೈಟಿ ಸೋಫಾ ಇದೆ, ಕಾರ್ನರ್ ಸೋಫಾ ಇದೆ, ಡೈನಿಂಗ್ ಸೆಟ್ ಇದೆ ಮತ್ತು ವೆರೈಟಿ ಚೇರ್ಸ್ಗಳಿದೆ. ಡೈನಿಂಗ್ ಟೇಬಲ್ ಅಂತೂ ತುಂಬ ಇಷ್ಟ ಆಗಿದೆ. ಸೋಫಾ ಸೆಟ್ ಅಂತೂ ತುಂಬ ಕ್ವಾಲಿಟಿ, ನನಗಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ ನೋಡಿದ್ದಕ್ಕೆ.
ತುಂಬ ಚೆನ್ನಾಗಿದೆ ಕ್ವಾಲಿಟಿ. ತಮ್ಮ ರಾಜಕೀಯ ಸುದೀರ್ಘ ಅವಧಿಯಲ್ಲಿ ಪ್ರಥಮ ಬಾರಿಗೆ ಬೇಲೂರು ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಗ್ರಾನೇಟ್ ರಾಜಶೇಖರ್ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ. ಪಿಎಲ್ಡಿ ಬ್ಯಾಂಕ್ಗೆ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ 13 ಸ್ಥಾನಗಳ ಪೈಕಿ ಸಾಮಾನ್ಯ 7, ಮಹಿಳಾ ಮೀಸಲು 2, ಪರಿಶಿಷ್ಟ 1, ಪರಿಶಿಷ್ಟ ಪಂಗಡ 1, ಹಿಂದುಳಿದ ವರ್ಗ A1, B1 ಹಾಗೂ ಸಾಲಗಾರ ಅಲ್ಲದ ಕ್ಷೇತ್ರ 1 ಒಳಗೊಂಡಂತೆ ಒಟ್ಟು 14 ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿತ್ತು. ಅದರಂತೆ ಬಿಕೋಡು ಕ್ಷೇತ್ರದ ಎಚ್ಆರ್ ಶಿವಕುಮಾರ್, ಕರಗಡ ಕ್ಷೇತ್ರದ ತೀರ್ಥಕುಮಾರ್, ಸನ್ಯಾಸಿಹಳ್ಳಿ ಮಹಿಳಾ ಕ್ಷೇತ್ರದ ಕಾತ್ಯಾಯಿನಿ, ಗೆಂಡೆಹಳ್ಳಿ ಸಾಮಾನ್ಯ ಕ್ಷೇತ್ರಕ್ಕೆ ಬಳಗುಪ್ಪೆ ಮೊಗಪ್ಪಗೌಡ, ಯಮಸಂದಿ ಪರಿಶಿಷ್ಟ ಜಾತಿಯ ನಿಂಗರಾಜು, ನಾಗೇನಹಳ್ಳಿ ಸಾಮಾನ್ಯ ಕ್ಷೇತ್ರಕ್ಕೆ ಬಾಣಸವಳ್ಳಿ ಹಿರಿಯಣ್ಣೇಗೌಡ, ಅರೆಹಳ್ಳಿ ಪರಿಶಿಷ್ಟ ಮೀಸಲು ಕ್ಷೇತ್ರಕ್ಕೆ ವಸಂತಕುಮಾರ್, ಎನ್ ನಿಡಗೋಡು ಸಾಮಾನ್ಯ ಕ್ಷೇತ್ರಕ್ಕೆ ಎಸ್ಎ ರಮೇಶ್, ಗಂಗೂರು ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಗಂಗಮ್ಮ ಹಾಗೂ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಕುವೆಂಪು ನಗರದ ಎಚ್ಎಂ ದಿನೇಶ್ ಅವಿರೋಧವಾಗಿ ಆಯ್ಕೆಯಾದರು. ಉಳಿದ 4 ಕ್ಷೇತ್ರಕ್ಕೆ ಇಂದು ಚುನಾವಣೆ ನಡೆದು ಸಾಲಗಾರರ ಕ್ಷೇತ್ರದ ಅಡಗೂರು ಬಿ ಮೀಸಲು ಕ್ಷೇತ್ರಕ್ಕೆ ನವೀನ್ ಹಾಗೂ ಬಿಎನ್ ರಾಜಶೇಖರ್ ಸ್ಪರ್ಧಿಸಿದ್ದು 8 ಮತಗಳನ್ನು ರಾಜಶೇಖರ್ ಪಡೆದರೆ ನವೀನ್ 3 ಮತಗಳನ್ನು ಪಡೆದರು. ಸಾಲಗಾರರ ಹಳೆಬೀಡು ಸಾಮಾನ್ಯ ಕ್ಷೇತ್ರಕ್ಕೆ ಜಯಶಂಕರ್ 12, ಜಗದೀಶ್ 10 ಮತ ಪಡೆದರು. ಮತಿಘಟ್ಟ ಸಾಮಾನ್ಯ ಕ್ಷೇತ್ರದ ಧನಂಜಯ ಮೂರ್ತಿ 17, ಚೇತನ್ 12 ಹಾಗೂ ಭಾರಿ ಕುತೂಹಲ ಕೆರಳಿಸಿದ್ದ ಸಾಲಗಾರರ ಕ್ಷೇತ್ರದ ಐಬೀಡು ಸಾಮಾನ್ಯ ಕ್ಷೇತ್ರಕ್ಕೆ ಎಸ್ಎಸ್ ರಾಜಶೇಖರ್ ಹಾಗೂ ಬಿಎಂ ರವಿಕುಮಾರ್ ನಿಂತಿದ್ದು, ಇದರಲ್ಲಿ ರಾಜಶೇಖರ್ 12 ಮತ ಪಡೆದರೆ ರವಿಕುಮಾರ್ 2 ಮತ ಪಡೆದಿದ್ದಾರೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾನೇಟ್ ರಾಜಶೇಖರ್, ಇದು ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಮೊದಲ ಮೆಟ್ಟಿಲಾಗಿದ್ದು, ನನಗೆ ಆಶೀರ್ವದಿಸಿ ರೈತರ ಕಷ್ಟ ಸುಖಗಳಿಗೆ ನೆರವಾಗಲು ಸಹಕರಿಸಿದ್ದು ನ್ಯಾಯ ನಿಷ್ಠೆ ಸಮ್ಮತದ ಗೆಲುವಾಗಿದ್ದು, ಈ ಗೆಲುವು ನನ್ನ ರೈತ ಬಾಂಧವರಿಗೆ ಮತ್ತು ನನ್ನ ಕಾರ್ಯಕರ್ತರಿಗೆ ಧನ್ಯವಾದಗಳು. ನನ್ನ ಗೆಲುವಿಗೆ ಪಕ್ಷಾತೀತವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ 5 ವರ್ಷಗಳ ಅವಧಿಯಲ್ಲಿ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡುತ್ತೇನೆ. ನನ್ನ ವಿರುದ್ಧ ಎಷ್ಟೇ ಊಹಾಪೋಹಗಳನ್ನ ಮಾಡಿದ್ರೂ ನಾನು ಅದಕ್ಕೆ ಎದೆಗುಂದೋದಿಲ್ಲ. ಈ ಸಹಕಾರ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಈ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ರು. ಈ ವೇಳೆ ಗೆಂಡೆಹಳ್ಳಿ ಚೇತನ್, ರವಿಕುಮಾರ್, ರೈತ ಸಂಘದ ಮುಖಂಡರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ PLD ಬ್ಯಾಂಕ್ ಈ ಸಹಕಾರ ಬ್ಯಾಂಕಿನ ದಿನಾಂಕ 5/1/2025 ಮುಂದಿನ 5 ವರ್ಷಗಳಲ್ಲಿ ಆಡಳಿತ ಮಂಡಳಿ ಚುನಾವಣೆ ಇತ್ತು. ಈ ಸಂಬಂಧಪಟ್ಟಂಗೆ ಅದರಿಂದ 14 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಯಿತು. 14 ಸ್ಥಾನಗಳ ಪೈಕಿ 10 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಇನ್ನು ಉಳಿದಂತೆ 4 ಸ್ಥಾನಗಳಿಗೆ ಚುನಾವಣೆ ಇತ್ತು. ಆ 4 ಸ್ಥಾನಗಳ ಪೈಕಿ ಪಡೆದ ಮತಗಳ ವಿವರ ಓದ್ತೀನಿ ಮತ್ತು ಕ್ಷೇತ್ರವಾರು. ಸಾಲಗಾರ ಕ್ಷೇತ್ರ ಅಡಗೂರು ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು 2 ಕ್ಯಾಂಡಿಡೇಟ್ ನಿಂತಿದ್ರು. ಅದರಲ್ಲಿ ನವೀನ್ HN ಅವರು 3 ಓಟ್ ತಗೊಂಡಿದ್ದಾರೆ. BS ರಾಜಶೇಖರ್ 8 ಓಟ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಮಂಗಳೂರು ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಭಾನುವಾರದಂದು ನಡೆದ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ನಡೆಸುತ್ತಿರುವ 2ನೇ ವರ್ಷದ ಮಹಿಳಾ ಮತ್ತು ಪುರುಷ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳು ಯಶಸ್ವಿಯಾಗಿ ನಡೆದವು. ಇದೇ ವೇಳೆ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ಅಧ್ಯಕ್ಷ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪವರ್ ಲಿಫ್ಟಿಂಗ್ ಕ್ರೀಡೆ ಜನಪ್ರಿಯವಾಗಿರುವಂತೆ ಹಾಸನ ಜಿಲ್ಲೆಯಲ್ಲಿ ಕೂಡ ಹೆಸರು ಮಾಡಲಿ. ಅನೇಕರು ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡಿ, ದೈಹಿಕ ಮತ್ತು ಮಾನಸಿಕವಾಗಿ ಸದೃಢಗೊಳ್ಳುವಂತಹ ಕ್ರೀಡೆ ಪವರ್ ಲಿಫ್ಟಿಂಗ್ ಆಗಿದೆ. ಇಂತಹ ಕ್ರೀಡೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಬೆಳೆಯಬೇಕು. ದಕ್ಷಿಣ ಕನ್ನಡ ಮತ್ತು ಬೇರೆ ಬೇರೆ ಕಡೆ ಈ ಕ್ರೀಡೆಗೆ ಹೆಚ್ಚು ಒಲವಿದೆ. ಈ ಸಂಸ್ಥೆಯು ಇಂತಹ ಕ್ರೀಡೆಯನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ. ಯುವ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ಗೌರವಾಧ್ಯಕ್ಷ ವಿಜಯಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಹಲವಾರು ಜನ ಕ್ರೀಡಾಪಟುಗಳಿದ್ದು ಈ ಸಂಸ್ಥೆಯಲ್ಲಿ ನನ್ನನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿರುವುದು ಸಂತೋಷ ತಂದಿದೆ. ಇಂತಹ ಚಟುವಟಿಕೆ ಹೆಚ್ಚು ನಡೆಯಲಿ ಎಂದರು. ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥಾಪಕ ಕಾರ್ಯದರ್ಶಿ ಹನುಮಂತೇಗೌಡ ಮಾತನಾಡಿ, ಪವರ್ ಲಿಫ್ಟಿಂಗ್ಗೆ ಜನರಿಂದ ಪೂರ್ಣ ಪ್ರಮಾಣದಲ್ಲಿ ಸ್ಪಂದನೆ ಸಿಕ್ಕಿರುವುದಿಲ್ಲ. ಸಿಗುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೂನಿಯರ್, ಸೀನಿಯರ್, ಮಾಸ್ಟರ್ ವಿಭಾಗಗಳಲ್ಲಿ ಅತ್ಯುತ್ತಮ ಸ್ಪರ್ಧಿಗಳಿಗೆ ವಿನ್ನರ್ ಟೀಮ್ ಚಾಂಪಿಯನ್ಶಿಪ್ ಮತ್ತು ರನ್ನರ್ ಟೀಮ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಸಿಗಲಿದೆ. ಸ್ಟ್ರಾಂಗ್ ಮೆನ್, ಸ್ಟ್ರಾಂಗ್ ವಿಮೆನ್ ಪ್ರಶಸ್ತಿಗಳು ಪ್ರತಿ ವಿಭಾಗದಲ್ಲಿ ನೀಡಲಾಗುವುದು. ಪ್ರತಿ ತೂಕ ವಿಭಾಗದ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಾಧಾರಿಗಳಿಗೆ ಮೆಡಲ್ ಮತ್ತು ಪ್ರಮಾಣಪತ್ರ. ರಾಜ್ಯಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ. ಜಿಲ್ಲಾ ಮಟ್ಟದ ಸ್ಪರ್ಧೆಯ ಮೂಲಕ ಸ್ಪರ್ಧೆಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟೀಯ ತೀರ್ಪುಗಾರರ ನಿರೀಕ್ಷೆಯಲ್ಲಿ ಪಾರದರ್ಶಕವಾಗಿ ನಡೆಯಲಿದೆ ಎಂದರು. 2ನೇ ವರ್ಷದ ಮಹಿಳಾ ಮತ್ತು ಪುರುಷ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವಿವಿಧ ಭಾಗಗಳಿಂದ ಭಾಗವಹಿಸಿ ಬಹುಮಾನ ಗಳಿಸಿದರು.
ಅಂತಾರಾಷ್ಟೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೆಡಲ್ ಪಡೆದ ಕ್ರೀಡಾಪಟುಗಳನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ನಿರ್ದೇಶಕ ನಿರಂಜನ್ ರಾಜ್, ಅಂತಾರಾಷ್ಟೀಯ ತೀರ್ಪುಗಾರರಾದ ಉಮೇಶ್, ತೀರ್ಪುಗಾರರಾದ ಪ್ರಕಾಶ್, ತೀರ್ಪುಗಾರರಾದ ಜಯರಾಮ್, ರಾಷ್ಟಮಟ್ಟದ ಮಧುಚಂದ್ರ, ತೀರ್ಪುಗಾರ ಮೋಹನ್ ರಾಜ್, ಖಜಾಂಚಿ ಅಶ್ವಥ್, ಸಂಘಟನಾ ಕಾರ್ಯದರ್ಶಿ ಎಂ ಶಿವಸ್ವಾಮಿ, ನಿರ್ದೇಶಕ ಎಚ್ವಿ ಲೋಕೇಶ್, ಕೆಎಚ್ ಸಿಂಚನ, ಸಂತೋಷ್ ಇತರರು ಉಪಸ್ಥಿತರಿದ್ದರು. ಪ್ರಾರ್ಥನೆ ಲೋಕೇಶ್, ಸ್ವಾಗತ ಹನುಮಂತೇಗೌಡ ನಡೆಸಿಕೊಟ್ಟರು. HCN ನ್ಯೂಸ್ ಹಾಸನ್. ಇಲ್ಲೂ ಸಹ ಎಲ್ಲರೂ ಭಾಗವಹಿಸಬೇಕು. ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳ್ಳುವಂತಹ ಒಂದು ವ್ಯಕ್ತಿತ್ವವನ್ನು ವಿಕಾಸನಗೊಳಿಸುವಂತಹ ಒಂದು ಕ್ರೀಡೆಯಾಗಿ ಬೆಳೆಸಬೇಕು. ಹಾಸನ ಜಿಲ್ಲೆಯಲ್ಲಿ ಇದು ಹೆಚ್ಚಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಉಂಟಾಗಿದ್ದೀರಾ. ಈ ಒಂದು ಸಂಸ್ಥೆ ಇನ್ನೂ ಉತ್ತಮ ಮಟ್ಟದಲ್ಲಿ ಕೆಲಸವನ್ನು ಮಾಡಲಿ ಮತ್ತು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನ ತರಬೇತಿಗಳನ್ನು ಪಡೆಯಲಿ ಅಂತ ಆಶಿಸ್ತೀನಿ. ಜನರಿಂದ ಸ್ಪಂದನೆ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ನಾವು ಸಂಸ್ಥೆಯ ಮುಖಾಂತರವಾಗಿ ಉತ್ತಮವಾದ ಕ್ರೀಡಾಪಟುಗಳನ್ನು ಇಲ್ಲಿ ರೂಪಿಸಬೇಕು, ಒಂದು ವೇದಿಕೆಯನ್ನ ಮಾಡಿಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಹೊರಟಿದ್ದೀವಿ. ಆ ನಿಟ್ಟಿನಲ್ಲಿ ಈ ದಿನ ನಾವು ಜೂನಿಯರ್, ಸೀನಿಯರ್ ಮತ್ತೆ ಸೀಮಿತವಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಕೆಲವು ಭಾಗ ಧಾರವಾಡ, ಬೆಳಗಾವಿ. ಹಾಗಾಗಿ ನಮ್ಮ ಜಿಲ್ಲೆಗೂ ಕೂಡ ಈ ಥರದ ಕ್ರೀಡಾ ಚಟುವಟಿಕೆ ಹೆಚ್ಚು ಜನಪ್ರಿಯಗೊಳ್ಳಿ. ಏನು ನಮ್ಮ ಹನುಮಂತೇಗೌಡರು, ಅವರ ಮಗಳು ಮತ್ತೆ ಇತರೆ ನಮ್ಮ ಶೆಟ್ಟರು ಎಲ್ಲ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ತಂದಿದ್ದಾರೆ. ಅದೇ ರೀತಿ ಇವತ್ತು ಭಾಗವಹಿಸುವ ಎಲ್ಲ ಯುವಕರು, ಯುವತಿಯರು ಚಿಕ್ಕ ಕೊಡುಗೆಗಳನ್ನು ಕೊಡ್ತಾ ನಮ್ಮ ಏನಂದ್ರೆ ಈಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿಗೆ ಏನು ಅವಶ್ಯಕತೆ ಇದೆ, ನಮ್ಮ ಸಾರ್ ಏನು ಕೇಳ್ತಾರೆ ಅದನ್ನ ಇವತ್ತು ಕೂಡ ಕೊಡಿಸ್ತಿದ್ದೀನಿ, ಮುಂದೆ ಕೂಡ ಕೊಡಿಸ್ತಾ ಇರ್ತೀನಿ. ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ. ಇದನ್ನೆಲ್ಲ ಅವ್ರು ಮನಗಂಡು ನನ್ನನ್ನು ಗೌರವಾಧ್ಯಕ್ಷರಾಗಿ ಒಂದು ಆಯ್ಕೆ ಮಾಡಿರ್ತಕ್ಕಂಥ ಆಯ್ಕೆ ಮಾಡಿದ್ದು ಕೂಡ ಸಂತೋಷದ ವಿಚಾರ. ಯಾಕಂದ್ರೆ ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ದ ಶಿಕ್ಷಕಿ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ ಪರಿಣಾಮ ಶಿಕ್ಷಕಿಗೆ ಗಂಭೀರವಾದ ಗಾಯವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಟ್ಟಣದ ಹೊಯ್ಸಳ ನಗರದ ಬಡಾವಣೆಯಲ್ಲಿ ಇಂದು ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ನಡೆಸುತ್ತಿದ್ದ ನೆಹರು ನಗರ ಜಿಎಸ್ಇಎಸ್ ಶಾಲೆಯ ಚಿಕ್ಕಮ್ಮ ಅವರು ತಮ್ಮ ಪತಿ ಶಿವಕುಮಾರ್ ಜೊತೆ ಮನೆ ಮನೆಗೆ ತೆರಳಿ ಟೈಲರ್ ನವೀನ್ ಎಂಬುವರ ಮನೆಗೆ ಸಮೀಕ್ಷೆಗೆ ಹೋದ ಸಂದರ್ಭ ಬೀದಿನಾಯಿಯೊಂದು ಚಿಕ್ಕಮ್ಮನವರ ಮೇಲೆ ದಾಳಿ ನಡೆಸಿ ಕೆನ್ನೆ, ಕಿವಿ, ತೊಡೆ ಹಾಗೂ ಹೊಟ್ಟೆ ಭಾಗದಲ್ಲಿ ತೀವ್ರವಾಗಿ ಕಚ್ಚಿದ ಪರಿಣಾಮ ಪತಿ ಶಿವಕುಮಾರ್ ಅವರು ಪತ್ನಿಯನ್ನು ಬಿಡಿಸಲು ಹೋದ ಸಮಯ ಅವರಿಗೂ ಕಚ್ಚಿ ಚಿಕ್ಕಪುಟ್ಟ ಗಾಯಗಳಾಗಿದ್ದು ಕೂಡಲೇ ಅವರನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ಇದೇ ನಾಯಿ ಮತ್ತೆ ಇತರೆ ನಾಯಿಗಳು ಸೇರಿಕೊಂಡು ಜೈಭೀಮ್ ನಗರದ ಬೀದಿಯಲ್ಲಿ ಆಟವಾಡುತ್ತಿದ್ದ ಸಿದ್ದೇಶ್ ಅವರ ಮಗ ಕಿಶನ್ ಎಂಬ 5 ವರ್ಷದ ಬಾಲಕನ ಮೇಲೆ ದಾಳಿ ನಡೆಸಿ ಮಗುವನ್ನ ಕಚ್ಚಿ ಎಳೆದಾಡುವ ಸಂದರ್ಭ ಅವರ ತಾತ ಧರ್ಮಯ್ಯ ಹಾಗೂ ಜೊತೆಯಲ್ಲಿದ್ದ ಸಚಿನ್, ಪೃಥ್ವಿ ಸೇರಿದಂತೆ ಇತರರಿಗೂ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿವೆ. ಅಲ್ಲಿಯೇ ಇದ್ದ ಸ್ಥಳೀಯರು ಒಂದು ನಾಯಿಯನ್ನ ಹೊಡೆದು ಸಾಯಿಸಿದ್ದಾರೆ. ಸುಮಾರು 6 ಜನರಿಗೆ ನಾಯಿ ಕಚ್ಚಿದ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಎಚ್ಕೆ ಸುರೇಶ್ ಹಾಗೂ ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕರಿಗೆ ವಿಷಯ ತಿಳಿದು ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಆಸ್ಪತ್ರೆಗೆ ಧಾವಿಸಿ ಗಾಯಾಳುಗಳನ್ನು ವಿಚಾರಿಸಿದ್ದಲ್ಲದೆ ಕೂಡಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಸೂಕ್ತ ಮಾಹಿತಿ ನೀಡಿ ಎಲ್ಲಾ ಗಾಯಾಳುಗಳಿಗೆ ಸೂಕ್ತ ರೀತಿ ಚಿಕಿತ್ಸೆ ನೀಡಬೇಕು, ಹೆಚ್ಚುವರಿಯಾಗಿ ಕಂಡುಬಂದರೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತೆ ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾಮಾಜಿಕ ಜನಗಣತಿಗೆ ತೆರಳಿದ ಸಮಯ ಶಿಕ್ಷಕಿ, ಬಾಲಕ ಸೇರಿದಂತೆ ಸುಮಾರು 6 ಜನರಿಗೆ ನಾಯಿ ಕಚ್ಚಿದ್ದು ಬೇಸರದ ಸಂಗತಿ. ಈಗಾಗಲೇ ಎಲ್ಲಾ ಗಾಯಾಳುಗಳಿಗೆ ಸೂಕ್ತ ರೀತಿ ಉಚಿತವಾಗಿ ಚಿಕಿತ್ಸೆ ನೀಡಲು ತಿಳಿಸಿದ್ದೇನೆ. ಶೈಕ್ಷಣಿಕ ಗಣತಿ ಹೆಸರಲ್ಲಿ ಸಾಕಷ್ಟು ಶಿಕ್ಷಕರ ಮೇಲೆ ಒತ್ತಡ ಹೇರುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಮೋಜು ಮಸ್ತಿ ಮಾಡಲು ಈ ಸರ್ಕಾರಕ್ಕೆ ಸಮಯವಿದೆ. ಸಮೀಕ್ಷೆ ಮಾಡಲು ಕೇವಲ 15 ದಿನಗಳ ಕಾಲಾವಕಾಶ ನೀಡಿ ಶಿಕ್ಷಕರನ್ನ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಿದ್ದು ಗಣತಿ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದ್ದು ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಒಂದಾದ್ರೆ ಮಲೆನಾಡಿನಲ್ಲಿ ಕಾಡಾನೆ ಸಮಸ್ಯೆ, ಹಳೆಬೀಡು ಭಾಗದಲ್ಲಿ ಚಿರತೆಗಳ ಹಾವಳಿ. ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ಜೀವದ ಹಂಗನ್ನ ತೊರೆದು ಕೆಲಸ ಮಾಡುತ್ತಿದ್ದಾರೆ. ಏನಾದರೂ ತೊಂದರೆಯಾದ್ರೆ ಅವರ ಕುಟುಂಬಕ್ಕೆ ಹೊಣೆ ಯಾರು? ಇನ್ನು ಆ ಶಿಕ್ಷಕಿ ಚಿಕ್ಕಮ್ಮ ಅವರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತದೆ. ಅವರು ಆರೋಗ್ಯವಂತರಾಗಲು ಸುಮಾರು 1 ವರ್ಷವಾದರೂ ಬೇಕು ಎಂದ ಅವರು, ಪಟ್ಟಣದಲ್ಲಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಕೂಡಲೇ ಅವುಗಳನ್ನು ಹಿಡಿದು ಬೇರೆಡೆ ಸಾಗಿಸಲು ಕೂಡಲೇ ಸಭೆ ಕರೆದು ಪುರಸಭೆ ಅಧಿಕಾರಿಗಳಿಗೆ ನಾಯಿ ಹಿಡಿಯಲು ಆದೇಶಿಸುತ್ತೇನೆ ಎಂದರು. HCN ನ್ಯೂಸ್, ಬೇಲೂರು. ಹೋಗಿದ್ದು ಸರ್ ಸಂತಸಿಗೆ ಇವತ್ತು ಎಲ್ಲ ಮನೆಗಳು ಮುಗಿಬೇಕು ಅನ್ನೋ ಹೊತ್ತಿಗೆ ಅಲ್ಲೊಂದು 2 ಮನೆ ಇದ್ದಾವೆ ಅಂತ ಫೋನ್ ಮಾಡ್ಕೊಂಡು ಹೋದ್ವಿ. ಹಾಗಾಗಿ ಇದ್ದಕ್ಕಿದ್ದಂಗೆ ಗೇಟಿಂದ ಒಳಗೆ ಬಂದಿದ್ದ ನಾಯಿ ತುಂಬ ಕಚ್ಚಿ ತುಂಬ ರಕ್ತ ಬರ್ಸಿದೆ ಸರ್. 3-4 ಕಡೆ ಕಚ್ಚಿದೆ. ಸಾಕಿರೋ ನಾಯಿ ಅಲ್ಲ ಸರ್, ಅದು ಗೇಟ್ ಒಳಗೆ ನುಗ್ಗಿ ಬಂದು CRP ಮತ್ತು ಇವರು ಎಲ್ಲ ಇದ್ರು. ಸರ್ಕಾರಿ ನೌಕರರ ಮೇಲೆ ವಿಶೇಷವಾಗಿ ನಮ್ಮ ಟೀಚರ್ಸ್ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ.
ಕಾಲಾವಕಾಶವನ್ನು ಕೊಟ್ಟು ಈ ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು. ಆದರೆ ಅಲ್ಪ ಕಾಲದಲ್ಲಿ ಇಷ್ಟೊಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಹಾಕೋದ್ರ ಮುಖಾಂತರ ಇವತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಶಿಕ್ಷಕರು ಕುಗ್ಗೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಟವರ್ ಸಮಸ್ಯೆಗಳು ಜಾಸ್ತಿ ಇದೆ. ಆ ಟವರ್ ಸಮಸ್ಯೆ ಇಲ್ಲ ಅಂತ ಇವರು ಟಾರ್ಗೆಟ್ ಕೊಟ್ಟಿರ್ತಾರೆ, ಒಂದು 300 ಮನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾವ ರೀತಿ ಮಾಡೋದಕ್ಕೆ ಸಾಧ್ಯ? ಇಂಥ ಸಂದರ್ಭ ಈ ವರ್ಷದ ಹಾಸನಾಂಬ ದೇವಿ ಜಾತ್ರೆಯ ಸಿದ್ಧತೆ ಹಿನ್ನೆಲೆ ಸಂತೆಪೇಟೆ ಮತ್ತು ಸರ್ಕಲ್ ಪ್ರದೇಶಗಳಲ್ಲಿ ಆಯುಧ ಪೂಜೆಗೆ ಮೊದಲೇ ಟೆಂಟ್ ಹಾಗೂ ಇತರೆಗಳನ್ನು ಅಳವಡಿಸಿರುವುದರಿಂದ ಸಾರ್ವಜನಿಕರು ಮತ್ತು ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗಿದೆ ಎಂದು ರಾಷ್ಟ್ರ ರಕ್ಷಣಾ ಸೇನೆಯ ರಾಜ್ಯ ಸಂಚಾಲಕ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಜಾತ್ರೆ ಸಮಯದಲ್ಲಿ 10 ದಿನ ಮುಚ್ಚೋದು ಸಹಜ. ಆದರೆ ಹಬ್ಬಕ್ಕೂ ಮುನ್ನವೇ ಪ್ರಮುಖ ವ್ಯವಹಾರ ನಡೆಯುವ ಪ್ರದೇಶಗಳಲ್ಲಿ ರಸ್ತೆ ಬಂದ್ ಮಾಡಿ ಅನಗತ್ಯ ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡೋದು ಸರಿಯಲ್ಲ. ಕೆಲಸಗಾರರು ಸಾರ್ವಜನಿಕರೊಂದಿಗೆ ಅಹಂಕಾರದಿಂದ ವರ್ತಿಸೋದು ಸಂಘರ್ಷಕ್ಕೆ ಕಾರಣವಾಗಬಹುದೆಂದು ಹೇಳಿದರು. ದೇವಾಲಯದಲ್ಲಿ ಟ್ರ್ಯಾಕ್ಟರ್ಗಳು ಶಾಂತಿಯುತವಾಗಿ ಕೆಲಸ ನಿರ್ವಹಿಸಬೇಕು. ಪ್ರತಿ ವರ್ಷ ಪ್ಲಾಸ್ಟಿಕ್ ಟ್ಯಾಗ್ ಬದಲಿಗೆ ತಂತಿ ಬಳಸಿ ಬ್ಯಾರಿಕೇಡ್ ಹಾಕೋದ್ರಿಂದ ಭಕ್ತರ ಬಟ್ಟೆ ಹರಿಯೋ ಘಟನೆಗಳು ನಡೆಯುತ್ತವೆ. ಬ್ಯಾರಿಕೇಡ್ ಲೇಗ್ಗಳ ಮೇಲೆ ಮ್ಯಾಟ್ ಅಳವಡಿಸಿದ್ರೆ ಭಕ್ತರಿಗೆ ಗಾಯವಾಗುವುದನ್ನು ತಪ್ಪಿಸಬಹುದೆಂದು ಸಲಹೆ ನೀಡಿದ್ರು. ಸಾರ್ವಜನಿಕ ಶೌಚಾಲಯಗಳ ವಿನ್ಯಾಸದ ಕುರಿತು ತೊಂದರೆ ಉಲ್ಲೇಖಿಸಿ, ಸರತಿಯಲ್ಲಿ ನಿಂತವರಿಗೆ ಶೌಚಾಲಯದ ಬಾಗಿಲು ನೇರವಾಗಿ ಕಾಣುತ್ತದೆ, ಅದಕ್ಕೆ ಅಡ್ಡವಾಗಿ ಮರೆ ಮಾಡಬೇಕು ಎಂದರು. ಹಾಸನಾಂಬ ದೇವಾಲಯ ಪ್ರದೇಶ ದ್ವಾರದಲ್ಲಿ ಕುಂಕುಮ ಬಟ್ಟಲು ವ್ಯವಸ್ಥೆ ಮಾಡಬೇಕೆಂದು ಹಾಗೂ ಭಕ್ತರು ಸಾಂಪ್ರದಾಯಿಕ ಉಡುಪಿನಲ್ಲಿ ಸೀರೆ ಪಂಚೆ ಚೂಡಿದಾರ್ ಧರಿಸಿ ಬರುವಂತೆ ಮನವಿ ಮಾಡಬೇಕೆಂದು ಜಾತ್ರಾ ಸಮಿತಿಗೆ ಸೂಚನೆ ನೀಡಿದರು. ಟ್ರಾಫಿಕ್ ಹಾಗೂ ಪಾರ್ಕಿಂಗ್ ಸಮಸ್ಯೆ ಪರಿಹಾರಕ್ಕೂ ಸಲಹೆ ನೀಡಿ ಹೊಸ ಬಸ್ ನಿಲ್ದಾಣ ಹಾಗೂ ಹೌಸಿಂಗ್ ಬೋರ್ಡ್ ಡಬಲ್ ರೋಡ್ನ 2 ಬದಿಯಲ್ಲಿ ವಾಹನ ನಿಲ್ಲಿಸಲು ಅವಕಾಶ ನೀಡಿ ಅಲ್ಲಿಂದ ನಿಗದಿತ ದರದಲ್ಲಿ ಭಕ್ತರನ್ನ ದೇವಸ್ಥಾನದ ಸಮೀಪಕ್ಕೆ ಕೊಂಡೊಯ್ಯುವ ವ್ಯವಸ್ಥೆ ಮಾಡಬೇಕು ಎಂದರು. ಗುರುತಿನ ಚೀಟಿ ನೀಡಿದ ಸೇವಾ ಸಂಘಟನೆಗಳ ಸಹಾಯದಿಂದ ಪಾರ್ಕಿಂಗ್ ಮತ್ತು ಭಕ್ತ ಸೇವೆಯಲ್ಲಿ ಶಿಸ್ತಿನ ವ್ಯವಸ್ಥೆ ರೂಪಿಸಬೇಕು. ಗೋಲ್ಡನ್ ಪಾಸ್ ಹೆಸರಿನಲ್ಲಿ ಯಾರಾದರೂ ನಿಯಮ ಮೀರಿ ಒಳಗೆ ಹೋದ್ರೆ ನಾವು ಪ್ರತಿಭಟಿಸುತ್ತೇವೆ. ಹಾಸನಾಂಬ ಜಾತ್ರೆ ಎಲ್ಲರ ಭಕ್ತಿ ಕ್ಷೇತ್ರ, ಅದು ವ್ಯಾಪಾರೀಕರಣಗೊಳ್ಳಬಾರದೆಂದು ಎಚ್ಚರಿಸಿದರು. ಭಕ್ತಾದಿಗಳು ದರ್ಶನ ಸಾಲಿನಲ್ಲಿ ನಿಂತಾಗ ಧ್ಯಾನ ಜಪದಲ್ಲಿ ಮನಸ್ಸು ಕೇಂದ್ರೀಕರಿಸಬೇಕು. ಲಘು ಉಪಹಾರ ಮತ್ತು ಲಡ್ಡು ಉಚಿತವಾಗಿ ನೀಡೋ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಬೇಕಾಗುವ ವೆಚ್ಚ ಹುಂಡಿ ಹಣದ ಕೇವಲ 2% ಮಾತ್ರ. ಈ ಸಲಹೆಗಳನ್ನು ಜಾತ್ರಾ ಸಮಿತಿ ಪರಿಗಣಿಸಲಿ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಧರ್ಮನಾಯಕ್, ರವಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನು 2025 ಹಾಸನಾಂಬ ಜಾತ್ರೆಯ ಸಿದ್ಧತೆಗಳು ನಡೀತಾ ಇದೆ. ಈ ಸಲ ಒಂದಷ್ಟು ಸಮಸ್ಯೆ ಆಗಿದೆ. ಏನಂತಂದರೆ, ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅದು ಆಯುಧ ಪೂಜೆನ ಹಿಂದಿನದಿಂದನೇ ನಮ್ಮ ಸಂತೆಪೇಟೆ ಸರ್ಕಲ್ಲು ಮತ್ತು ದೇವಸ್ಥಾನದ ಅಕ್ಕಪಕ್ಕ ರಸ್ತೆಗಳಲ್ಲಿ ಅಂದರೆ ನಿಗದಿತಕ್ಕಿಂತ ಮುಂಚೆ 1-2 ದಿನ ಮುಂಚೆ ಹಬ್ಬದಲ್ಲಿ ಅವರು ಟೆಂಟ್ ಹಾಕೋದಕ್ಕೆ ರೋಡ್ಗೆಲ್ಲ ಬ್ಲಾಕ್ ಮಾಡಿ ಮತ್ತು ಜನಗಳಿಗೆ ತೊಂದರೆ. ಏಕೆಂತಂದರೆ ಆಯುಧ ಪೂಜೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅಲ್ಲಿ ಪೂರ್ತಿ ವರ್ತಕರು ಇರೋದ್ರಿಂದ ಮತ್ತು ಹೋಲ್ಸೇಲ್ ವ್ಯಾಪಾರಗಳು ಮತ್ತು ಹಣ್ಣು ಪ್ರತಿಯೊಂದು ಇರೋದ್ರಿಂದ ಭಾಳಷ್ಟು ಈ ಸಲ ತೊಂದರೆ ಆಗಿದೆ. ಮತ್ತು ಜೊತೆಗೆ ಏನಾಗಿದೆ ಅಂತಂದರೆ, ನೀವು ಹೇಳ್ಬೋದು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಜನ ಬೇಕು ಅಂತ, ಓಕೆ. ಆದರೆ ಈ ಸಲ ಪರ್ಟಿಕ್ಯುಲರ್ ಏನಾಗ್ತಿದೆ ಅಂತಂದರೆ, ಎಲ್ಲ ರೋಡ್ಗಳನ್ನ ಅಂದರೆ ಪರ್ಯಾಯವಾಗಿ ಯಾರಿಗಾರು ಬೈಕು ಮತ್ತು ಸಣ್ಣ ಪುಟ್ಟ ಸಾಮಾನು ತರಕ್ಕೆ ಹೋಗೋಕ್ಕೆ ಈ ಥರದನ್ನು ಪ್ರತಿ ಸಲನೂ ಮಾಡಿಕೊಡ್ತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಇನ್ನಿತರೆ ಪಕ್ಷಗಳು ಓಟುಗಾಗಿ ಅಂಬೇಡ್ಕರ್ ಹೆಸರನ್ನ ಬಳಕೆ ಮಾಡಿಕೊಳ್ತಿದ್ದಾರೆ ಹೊರತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಲಿಸುತ್ತಿಲ್ಲ. ಮುಂಬರುವ ಎಲ್ಲ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ನಡೆಸಲಾಗುತ್ತದೆ ಎಂದು ಬಿಎಸ್ಪಿ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ಸ್ಪಷ್ಟನೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಕೆಲ ಚುನಾವಣೆ ಸಂದರ್ಭದಲ್ಲಿ ಬಿಎಸ್ಪಿ ಪಕ್ಷ ಕೆಲ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಸತ್ಯ. ಆದರೆ ಅಂತಹ ಪಕ್ಷಗಳು ಬಿಎಸ್ಪಿ ಪಕ್ಷ ಹೇಗೆ ನಡೆಸಿಕೊಂಡಿದ್ದಾರೆ ಎಂಬುದು ತಮಗೆ ತಿಳಿದಿದ್ದು, ರಾಷ್ಟ್ರೀಯ ನಾಯಕರ ನಿರ್ಧಾರದಂತೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಾಗುತ್ತದೆ ಎಂದ ಅವರು, ಅಂಬೇಡ್ಕರ್ ದೇಶಕ್ಕೆ ನೀಡಿದ ಸಂವಿಧಾನ ನಿಜಕ್ಕೂ ಐತಿಹ್ಯ. ಅಂಬೇಡ್ಕರ್ ಬಳಿಕ ದೇಶದಲ್ಲಿ ಅಂಬೇಡ್ಕರ್ ಸಂದೇಶಗಳನ್ನು ಮತ್ತು ಆಶೋತ್ತರಗಳನ್ನು ಪಾಲಿಸಿದ ಏಕೈಕ ವ್ಯಕ್ತಿ ಕಾನ್ಸಿರಾಮ್.
ಕಾಂಚೀರಾಮ್ ಅವರು ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ದೊಡ್ಡ ನಾಯಕರನ್ನ ನೀಡಿದ್ದಾರೆ. ಇವರ ಸಾಲಿನಲ್ಲಿ ಅಕ್ಕ ಮಾಯಾವತಿ ಅವರ ಹೆಗ್ಗಳಿಕೆ ನಿಜಕ್ಕೂ ಅನನ್ಯವಾಗಿದೆ. ಕಾಂಜೀರಾಮ್ ಅವರ 19ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಕರ್ನಾಟಕ ರಾಜ್ಯದ 4 ವಿಭಾಗದಲ್ಲಿ ನಡೆಸಲು ಈಗಾಗಲೇ ತೀರ್ಮಾನಿಸಲಾಗಿದೆ. ಮೈಸೂರು ಭಾಗದಲ್ಲಿ ಬರುವ ಒಟ್ಟು 8 ಜಿಲ್ಲೆಗಳಲ್ಲಿ ಹಾಸನ ಜಿಲ್ಲೆಯ ಅರ್ಕಲ್ಗೂಡಿನಲ್ಲಿ ಅಕ್ಟೋಬರ್ 9ರಂದು ಬೃಹತ್ ಪ್ರಮಾಣದಲ್ಲಿ ಪದಾಧಿಕಾರಿಗಳು ಮತ್ತು 5,000 ಕಾರ್ಯಕರ್ತರ ನಡುವೆ ಕಾರ್ಯಕ್ರಮ ನಡೆಸಲು ಈಗಾಗಲೇ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದರು. ಸರ್ಕಾರ ಈಗಾಗಲೇ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಮನೆ ಮನೆಗೆ ತೆರಳಿ ಜಾತಿ ಸಮೀಕ್ಷೆಗೆ ಮುಂದಾಗಿರೋದು ನಿಜಕ್ಕೂ ಅವೈಜ್ಞಾನಿಕದಿಂದ ಕೂಡಿದೆ. ಕಾರಣ ಜಾತಿಗಳ ಮಧ್ಯೆ ಧರ್ಮಗಳ ನಡುವೆ ಉಪಜಾತಿಗಳ ನಡುವೆ ಸರ್ಕಾರ ಇಂತಹ ಸಮೀಕ್ಷೆಯನ್ನು ನಡೆಸೋದು ಸೂಕ್ತವಲ್ಲ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಉದಾಹರಣೆಗೆ ರಾಜ್ಯದಲ್ಲಿ ಪ್ರಬಲ ಸಮುದಾಯವಾದ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ನಡುವೆ ಇನ್ನೂ ಸಮೀಕ್ಷೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಹಾಗೆ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಸರ್ಕಾರ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿಲ್ಲ. ಯಾವುದೇ ಸಮೀಕ್ಷೆಗಳು ಜನರಿಗೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಬಾರದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಎಸ್ಪಿ ಅಧ್ಯಕ್ಷ ಕೆಸಗೋಡು ಪ್ರಕಾಶ್, ಜಿಲ್ಲಾ ಕಾರ್ಯದರ್ಶಿ ರಾಜು ಬೆಳ್ಳೊಟ್ಟೆ, ಬಿಎಸ್ಪಿ ಪಕ್ಷದ ಮುಖಂಡರಾದ ಉಮೇಶ್ ಬೊಮ್ಮನಹಳ್ಳಿ, ಮಂಜುನಾಥ್ ಸಾಣೇನಹಳ್ಳಿ, ಗೋವಿಂದನಹಳ್ಳಿ ಹೊನ್ನಯ್ಯ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಹಾಸನ ಜಿಲ್ಲೆ ಒಳಗಡೆ ನಾವು ಇನ್ನೂ ಕೂಡ ಒಂದು MLA MP ಗೆಲ್ಲಕ್ಕೆ ಸಾಧ್ಯ ಇದೆ. ಸೊ ಆದರೂ ಕೂಡ ನಾವು ಯಾಕೆ ಬಹುಜನ ಸಮಾಜ ಪಾರ್ಟಿನ ಕಟ್ತಿದೀವಿ ಅಂತಂದ್ರೆ, ಸೊ ಇದರಿಂದ ಏನು ನಮಗೆ ಸಿಕ್ಕಿದೆ ಅಂತಂದ್ರೆ, ಇವತ್ತು BSP ಒಂದು ರಾಷ್ಟ್ರೀಯ ಪಕ್ಷವಾಗಿ ಉಳಿಲಿಕ್ಕೆ ಬೇಲೂರು ತಾಲೂಕಿನಲ್ಲಿ ಬಂದಿರತಕ್ಕಂಥ ಓಟು ಕೂಡ ಮುಖ್ಯ, ಹಾಸನ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಓಟು ಕೂಡ ಮುಖ್ಯ. ಸೊ ಒಂದು ರಾಷ್ಟ್ರೀಯ ಪಕ್ಷ ಅದಕ್ಕೆ ಮಾನದಂಡ ಏನಪ್ಪಾ ಅಂತಂದ್ರೆ, ಒಂದು ಜನರಲ್ ಎಲೆಕ್ಷನ್ ನಲ್ಲಿ ಸೊ ಆ ಪಕ್ಷ ಚಲಾವಣೆ ಆದ ಒಂದು ಓಟ್ಗಳಲ್ಲಿ ಆ ಪಕ್ಷ ಎಷ್ಟು ಓಟ್ ತಗೊಂಡಿದೆ ಇಡೀ ದೇಶದಲ್ಲಿ ಅನ್ನೋದ್ರ ಮೇಲೆ ನಿರ್ಧಾರದ ಮೇಲೆ ನಮ್ಮ ಪಕ್ಷ. ಸೊ ಇವತ್ತು ಕಾಂಚೀರಾಮ್ ಸಾಹೇಬರು ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ಖಾಸಗಿ ಆಭರಣದ ಅಂಗಡಿ ಕಟ್ಟಡದಿಂದ ಬಿದ್ದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ಇಂದು ನಡೆದಿದೆ. ಮೃತಪಟ್ಟವರನ್ನ ಆಲೂರು ತಾಲೂಕಿನ ಕಾರುಗೋಡು ಗ್ರಾಮದ 55 ವರ್ಷದ ರವೀಂದ್ರ ಎಂದು ಗುರುತಿಸಲಾಗಿದೆ. ಈತ ಕಳೆದ 14 ವರ್ಷಗಳಿಂದ ಇದೇ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಇಂದು ಸಂಜೆ ರವೀಂದ್ರ ಅವರು ಕಟ್ಟಡಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡುತ್ತಿದ್ದ ವೇಳೆ ಕಟ್ಟಡದ ಮೇಲಿನಿಂದ ಆಯತಪ್ಪಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. HCN ನ್ಯೂಸ್, ಹಾಸನ್. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಐದಳಕಾವಲು ಸರ್ವೆ ನಂಬರ್ 1ರಲ್ಲಿ 2555 ಎಕರೆ ಸರ್ಕಾರಿ ಭೂಮಿಗಾಗಿ ಈಗಾಗಲೇ 875 ಫಲಾನುಭವಿಗಳು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದು, ಸರ್ಕಾರ ಶೀಘ್ರವೇ ಫಲಾನುಭವಿಗಳಿಗೆ ಭೂಮಿಯನ್ನು ಮಂಜೂರಾತಿ ಮಾಡುವ ಮೂಲಕ ಸೂಕ್ತ ದಾಖಲೆ ನೀಡಬೇಕು. ಇಲ್ಲವಾದರೆ ಬೇಲೂರಿನಲ್ಲಿ ಪಟ್ಟಣದ ಹಾಸನ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರಾಷ್ಟ್ರೀಯ ರೈತ ಸಂಘದ ಉಸ್ತುವಾರಿ ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳೇಬೀಡು ಹೋಬಳಿ ಐದಳಕಾವಲು ಸರ್ವೆ ನಂಬರ್ 1ರಲ್ಲಿ 2555 ಭೂಮಿಯಲ್ಲಿ ಈ ಹಿಂದೆ 875 ಮಂದಿ ಭೂರಹಿತರು ಭೂಮಿಯನ್ನು ಉಳುಮೆ ಮಾಡಿಕೊಂಡ ಸಂದರ್ಭ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಈ ಭೂಮಿ ಅರಣ್ಯ ಇಲಾಖೆಗೆ ಸೇರುತ್ತದೆ ಎಂದು ಭೂರಹಿತರ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಸಿದ ಸಂದರ್ಭ ಪ್ರೊಫೆಸರ್ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಸ್ಥಾಪಿಸಿದ ರಾಷ್ಟ್ರೀಯ ರೈತ ಸಂಘ ಐದಳಕಾವಲಿನ ಭೂಮಿಗೆ ತೆರಳಿ ಭೂರಹಿತ ರೈತರಿಗೆ ಧೈರ್ಯ ತುಂಬಿ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ ನಡೆಸಿ ಈಗಾಗಲೇ ಅಲ್ಲಿಂದ ಗಡಿಪಾರು ಮಾಡಲಾಗಿದೆ. ಆದರೂ ಅರಣ್ಯಾಧಿಕಾರಿಗಳು ಎಂದಿಗೂ ಕೂಡ ಈ ಭೂಮಿ ನಮ್ಮದು ಎನ್ನುತ್ತಾರೆ. ಆದರೆ ಪಹಣಿ ಎಂದಿಗೂ ಕೂಡ ಸರ್ಕಾರಿ ಭೂಮಿ ಎಂದು ಬರುತ್ತಿದೆ. ಸುಪ್ರೀಂ ಕೋರ್ಟ್ ಮತ್ತು ಕೆಲ ರಾಜ್ಯ ನ್ಯಾಯಾಲಯಗಳು ಕೂಡ ಸರ್ಕಾರಿ ಭೂಮಿಯನ್ನು ರೈತರಿಗೆ ನೀಡಬೇಕೆಂದು ಆದೇಶ ನೀಡಿದ್ದಾರೆ. ಕಳೆದ 3 ದಿನದ ಹಿಂದೆ ಹಾಸನದ ಮಾಜಿ ಸಚಿವರಾದ ಬಿ ಶಿವರಾಮ್ ಅವರು ಕೂಡ ಸರ್ಕಾರಿ ಭೂಮಿಯನ್ನು ರೈತರಿಗೆ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಅವರು ಸರ್ಕಾರವನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ನಮಗೆ ಶಕ್ತಿ ಬಂದಿದೆ ಎಂದು ತಿಳಿಸಿದರು. ಹಳೇಬೀಡು ಹೋಬಳಿ ಐದಳಕಾವಲಿನ ಭೂಮಿಯನ್ನು ರೈತರಿಗಾಗಿ ಉಳಿಸಬೇಕೆಂದು ರಾಷ್ಟ್ರೀಯ ರೈತ ಸಂಘ ಈಗಾಗಲೇ 6 ಬಾರಿ ಪಾದಯಾತ್ರೆ ಮೂಲಕ ದೆಹಲಿಗೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆಲ್ಲ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಸಕಲೇಶಪುರದ ಉಪವಿಭಾಗಾಧಿಕಾರಿಗಳು, ಬೇಲೂರು ತಹಸೀಲ್ದಾರ್ ಅವರಿಗೆ 16 ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಭೂರಹಿತರಿಗೆ ಭೂಮಿ ನೀಡಲು ಸರ್ಕಾರ ನಾಟಕವಾಡುತ್ತಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಆಯೂಬ್ ಪಾಷಾ, ರಾಜ್ಯ ಕಾರ್ಯಾಧ್ಯಕ್ಷ ಏಜಾಜ್ ಪಾಷಾ, ಮಹಿಳಾಧ್ಯಕ್ಷೆ ನಂಜಮ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ದಸ್ತಗೀರ್, ರೈತ ಮುಖಂಡ ಅಬ್ದುಲ್ ಕುನ್ನಿ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅಂದ್ರೆ ಅವರಿಗೆ ಯಾವುದೇ ತರಹದ ಸರ್ಕಾರಿ ಭೂಮಿನ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಮೊನ್ನೆನೂ ಸಹ ಈ ಮಾಜಿ ಅರಣ್ಯ ಇಲಾಖೆಗೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ ಅಂತೆ. ಕೃಷಿ ಭೂಮಿಗೆ ಭೂಮಿ ಬೇಕು, ಅದು ಭೂಮಿನ ರೈತರಿಗೆ ಉಳಿಬೇಕು. ಸರ್ಕಾರಿ ಭೂಮಿ ಯಾವುದೇ ಅವಕಾಶಕ್ಕೆ ಯಾವುದೇ ಕಾರಣಕ್ಕಾಗಲಿ ಅರಣ್ಯಕ್ಕೆ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೂ ಅರಣ್ಯಾಧಿಕಾರಿಗಳು ಏನಪ್ಪಾ ಅಂದ್ರೆ ಸ್ಥಳೀಯವಾಗಿ ರೈತರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಏನು ಅಂದ್ರೆ
ಅವರು ಇಲ್ಲದ ಸ್ಥಳದ ಹೇಳ್ಕೊಂಡು ಟ್ರಂಚ್ ಹೊಡೆಯೋದು ಮಾಡೋದು ಅನೇಕ ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಹುಟ್ಟುಹಬ್ಬ, ಯುವ ರಾಜಕಾರಣಿಗಳನ್ನ ಬೆಳೆಸಬೇಕು, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಹಾಸನಾಂಬೆ ದರ್ಶನಕ್ಕೆ ಆರಂಭಗೊಂಡ ವಿಧಿವಿಧಾನಗಳು, ಮೆರವಣಿಗೆ ಮೂಲಕ ದೇವಿ ಒಡವೆಗಳ ರವಾನೆ, ಭದ್ರತೆಯಿಂದ ದೇಗುಲ ಸೇರಿದ ಆಭರಣಗಳು. ಪಾಲಿಕೆ ಸಭೆಯಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ, ವಿವಿಧ ವಾರ್ಡ್ಗಳ ಸಮಸ್ಯೆಗಳ ಅನಾವರಣ, ಒತ್ತುವರಿ ಬಗ್ಗೆ ಗಮನ ಸೆಳೆದ ಸದಸ್ಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.